ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಮಾತನಾಡೋದು IPL 2026 ಬಗ್ಗೆ ಬಂದಿರೋ ಒಂದು ದೊಡ್ಡ ಮತ್ತು ಭಾವನಾತ್ಮಕ ಅಪ್ಡೇಟ್ ಬಗ್ಗೆ. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂದರೆ BCCI ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. IPL 2026 ಓಪನಿಂಗ್ ಸೆರೆಮನಿಯನ್ನು ಸಂಪೂರ್ಣವಾಗಿ ಕ್ಯಾನ್ಸಲ್ ಮಾಡಲಾಗಿದೆ. ಹೌದು ಸ್ನೇಹಿತರೆ, ಮಾರ್ಚ್ 28ರಂದು ನಡೆಯಬೇಕಿದ್ದ ಗ್ರ್ಯಾಂಡ್ ಓಪನಿಂಗ್ ಇವೆಂಟ್ ಈಗ ನಡೆಯುವುದಿಲ್ಲ. ಈ ಓಪನಿಂಗ್ ಸೆರೆಮನಿ ಮತ್ತು ಮೊದಲ ಪಂದ್ಯ ಬೆಂಗಳೂರು ನಗರದ ಪ್ರಸಿದ್ಧ ಮೈದಾನವಾದ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಿತ್ತು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರು ಸನ್ರೈಸರ್ಸ್ ಹೈದರಾಬಾದ್ ಕಣಕ್ಕಿಳಿಯಲಿದೆ. ಓಪನಿಂಗ್ ಸೆರೆಮನಿ ಇಲ್ಲದಿದ್ದರೂ ಮ್ಯಾಚ್ ಮಾತ್ರ ನಡೆಯಲಿದೆ. ಈ ನಿರ್ಧಾರದ ಹಿಂದೆ ತುಂಬಾ ನೋವಿನ ಕಥೆ ಇದೆ. 2025 ಜೂನ್ ತಿಂಗಳಲ್ಲಿ RCB ವಿಜಯೋತ್ಸವದ ವೇಳೆ ಬೆಂಗಳೂರಿನಲ್ಲಿ ಒಂದು ಭೀಕರ ದುರಂತ ಸಂಭವಿಸಿತು. ಆ ದುರಂತದಲ್ಲಿ 11 ಜನರು ಪ್ರಾಣ ಕಳೆದುಕೊಂಡರು. ಈ ಘಟನೆ ದೇಶದ ಎಲ್ಲರನ್ನೂ ದುಃಖದಲ್ಲಿ ಮುಳುಗಿಸಿತು. ಈ ಕಾರಣದಿಂದಲೇ BCCI ಈ ಬಾರಿ ಸೆಲೆಬ್ರೇಷನ್ ಮಾಡೋದಕ್ಕಿಂತ ಸತ್ತವರಿಗೆ ಗೌರವ ಸೂಚಿಸುವುದನ್ನು ಆಯ್ಕೆ ಮಾಡಿಕೊಂಡಿದೆ. ಇದು ಕೇವಲ ಒಂದು ಕ್ಯಾನ್ಸಲೇಷನ್ ಅಲ್ಲ, ಇದು 11 ಜನರಿಗೆ ಸಲ್ಲಿಸಿದ ಗೌರವ. ಈ ನಿರ್ಧಾರದಿಂದ IPL ಕೂಡ ಒಂದು ಸಂದೇಶ ಕೊಡುತ್ತದೆ: ಜೀವನ ಮುಖ್ಯ, ಉತ್ಸಾಹ ನಂತರ. ಈ ದುರ್ಘಟನೆಗೆ ಸಂಬಂಧಿಸಿದಂತೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಒಂದು ವಿಶೇಷ ನಿರ್ಧಾರ ತೆಗೆದುಕೊಂಡಿದೆ. RCB ಆಟಗಾರರು ಪ್ರಾಕ್ಟೀಸ್ ಮತ್ತು ಮ್ಯಾಚ್ ಸಮಯದಲ್ಲಿ ಜರ್ಸಿ ನಂಬರ್ 11 ಧರಿಸಲಿದ್ದಾರೆ. ಇದು ಆ 11 ಜನರಿಗೆ ಸಲ್ಲಿಸುವ ನಮನ. ಫ್ಯಾನ್ಸ್ ಗಾಗಿ ಇದು ಒಂದು ಇಮೋಷನಲ್ ಮೂಮೆಂಟ್ ಆಗಲಿದೆ. ಓಪನಿಂಗ್ ಸೆರೆಮನಿ ಕ್ಯಾನ್ಸಲ್ ಆದರೂ IPL ಸೆಲೆಬ್ರೇಷನ್ ಸಂಪೂರ್ಣ ನಿಲ್ಲೋದಿಲ್ಲ. ಒಂದು ಗ್ರ್ಯಾಂಡ್ ಕ್ಲೋಸಿಂಗ್ ಸೆರೆಮನಿ ನಡೆಯಲಿದೆ. ಅಂದರೆ IPL ಕೊನೆಯಲ್ಲಿ ಒಂದು ದೊಡ್ಡ ಸಂಭ್ರಮ ಇರಲಿದೆ. ಇದು ಮೊದಲನೇ ಬಾರಿ ಅಲ್ಲ. 2019ರ ಪುಲ್ವಾಮಾ ಅಟ್ಯಾಕ್ ನಂತರವೂ IPL ಓಪನಿಂಗ್ ಸೆರೆಮನಿಯನ್ನು ಕ್ಯಾನ್ಸಲ್ ಮಾಡಲಾಗಿತ್ತು. ದೇಶದ ಭಾವನೆಗೆ ಗೌರವ ಕೊಡಲು ಆ ಸಮಯದಲ್ಲಿ ಇದೇ ರೀತಿಯ ನಿರ್ಧಾರ ತೆಗೆದುಕೊಂಡಿತ್ತು. ಈ ಘಟನೆ ನಮಗೆ ಒಂದು ಮುಖ್ಯ ಪಾಠ ಕಲಿಸುತ್ತದೆ: ಕ್ರಿಕೆಟ್ ದೊಡ್ಡದು, ಆದರೆ ಜೀವನ ಅದಕ್ಕಿಂತ ದೊಡ್ಡದು. BCCI ತೆಗೆದುಕೊಂಡಿರುವ ಈ ನಿರ್ಧಾರ ಕ್ರಿಕೆಟ್ ಜಗತ್ತಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೊಟ್ಟಿದೆ. ಬಹಳಷ್ಟು ಫ್ಯಾನ್ಸ್ ಈ ನಿರ್ಧಾರವನ್ನು ಸಪೋರ್ಟ್ ಮಾಡಿದ್ದಾರೆ. ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ನಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.